ನಿಮ್ಮ ಆರ್ಡರ್ ತಗೊಂಡು ಬರ್ತೀನಿ. ಸರ್ ನಿಮ್ಮ ಸೂಪ್. ಥ್ಯಾಂಕ್ ಯು. ಹಾ ಓಕೆ ಓಕೆ. ಹಾಗೆ ನೀವು ಸ್ವಲ್ಪ ಜ್ಯೂಸು ಮಜ್ಜಿಗೆ ಎಲ್ಲ ಕುಡೀರಿ. ಯಾಕೆ ಅವ್ರಿಗೇನಾಯ್ತು? ಏನೋ ಆಸಿಡಿಟಿ ಅಂತೆ, ಅವ್ರಿಗೆ ಹೊಟ್ಟೆ ಎಲ್ಲ ತುಂಬಾ ಉರಿತಿದ್ಯಂತೆ. ಆದ್ರೂ ತುಂಬಾ ಕಷ್ಟಪಟ್ಟು ಗೆಟಬಲ್ ಬಂದ್ರಂತೆ. ಐ ಮೀನ್ ತುಂಬಾ ಕಷ್ಟಪಟ್ಟು ಇವತ್ತು ಕೆಲ್ಸಕ್ಕೆ ಬಂದ್ರಂತೆ. ಎಸ್ ಬಾಸ್. ಹಾಗಿದ್ರೆ ನೀವು ರೆಸ್ಟ್ ಮಾಡಿ, ಪ್ಲೀಸ್ ಟೇಕ್ ಕೇರ್. ತೊಡಿ. ಪ್ರೀತಿಯ ಗಂಡ ಕರ್ಣನ್ಗೆ ಆಸ್ಪತ್ರೆಗೆ ಊಟ ಕಳಿಸ್ತಾ ಇದ್ದೀರಾ? ಹೆಂಡತಿ ಗಂಡನಿಗೋಸ್ಕರ ಇಷ್ಟೆಲ್ಲ ಮಾಡೋದು ಸಂತೋಷದ ವಿಚಾರ. ಇದಕ್ಕೆ ಯಾಕಮ್ಮ ನಾಚಿಕೆ? ಅದು ಅಂಕಲ್ ನಿಮ್ಗೆ ಗೊತ್ತಲ್ಲ, ಕರ್ಣ ಹೊರಗಡೆ ಫುಡ್ ತಿನ್ನೋದಿಲ್ಲ. ಅದಕ್ಕೆ ಇವತ್ತು ಯಾಕೋ ಅರ್ಜೆಂಟಲ್ಲಿ ಹೊರಟೋದ್ರು. ನಾನೇ ಪ್ಯಾಕ್ ಮಾಡಿ ಹಾಸ್ಪಿಟಲ್ಗೆ ಕಳಿಸ್ತಾ ಇದ್ದೆ. ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ತುಂಬ ಚೆಂದ ಅನಿಸುತ್ತೆ. ಆದರೆ ನೀವಿಬ್ರು ಎಷ್ಟು ದಿವಸ ಅಂತ ಈ ರೀತಿ ಇರ್ತೀರಾ? ಅಂದರೆ ಈ ಪ್ರೀತಿ ಅನ್ನೋದು ಒಂದು ಮೊಗ್ಗಿದ್ದ ಹಾಗೆ. ಆ ಮೊಗ್ಗಿನೊಳಗಡೆ ಸೌಗಂಧ ಎಷ್ಟೇ ಅಡಗಿದ್ರೂ ಅದು ಅರಳೋವರೆಗೂ ಅದರ ಪರಿಮಳ ಯಾರಿಗೂ ಬರಲ್ಲಮ್ಮ. ಈಗ ನೀವಿಬ್ರು ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡು ಮೌನವಾಗಿದ್ರೆ ಆ ಮೊಗ್ಗು ಅರಳದೇನೆ ಬಾಡಿ ಹೋಗ್ಬೋದಲ್ವಾ? ಕರ್ಣನಿಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ನಿನಗೆ ಕರ್ಣನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಆ ನಿನ್ನ ಎರಡು ಕಣ್ಣುಗಳಲ್ಲೇ ಎದ್ದು ಕಾಣ್ತಾ ಇದೆ. ಆದ್ರೆ ಏನ್ ಮಾಡೋದು, ನೀವಿಬ್ರು ಒಬ್ರಿಗೊಬ್ರು ನಿಮ್ಮ ಪ್ರೀತಿನ ಹೇಳ್ಕೊತಾನೆ ಇಲ್ವೇ? ಹೀಗೆ ಎಷ್ಟು ದಿವಸ ಅಂತ ಇರ್ತೀರಾ? ಅದು ಅಂಕಲ್ ಹಾಗಲ್ಲ. ನೋಡಮ್ಮ, ಕರ್ಣ ತಾನಾಗೆ ಸುಲಭವಾಗಿ ನಿನ್ನ ಹತ್ರ ಬಂದು ಅವನು ಏನನ್ನೂ ಹೇಳೋದಿಲ್ಲ. ಅವನ ಸ್ವಭಾವನೆ ಅಂಥದ್ದು. ನೋಡು, ನೀನೇ ಅವನ ಹತ್ರ ಹೇಳಬೇಕು, ನೀನೇ ಮೊದಲನೇ ಹೆಜ್ಜೆ ಇಡಬೇಕು. ಬತ್ತಿ ಇದೆ, ಎಣ್ಣೆ ಇದೆ, ದೀಪ ಹಚ್ಚಬೇಕು ಅಷ್ಟೇ. ಹಚ್ಚೋರು ಯಾರು? ನಿತ್ಯ. ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಕರ್ಣನ ಹತ್ರ ಹೇಳ್ಕೊ. ಅವ್ರಿಗೊಂದು ಸರ್ಪ್ರೈಸ್ ಕೊಡು. ಕರ್ಣ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂಕಲ್. ಸರಿ ಹೋಗಲ್ಲ. ಯಾಕೆ ಸರಿ ಹೋಗಲ್ಲ? ಸರಿ ಹೋಗುತ್ತೆ. ಇಲ್ಲಿ ಕೇಳು, ಪ್ರೀತಿಗೆ ಕರಗದಿರೋ ವ್ಯಕ್ತಿ ಈ ಭೂಮಿ ಮೇಲೇನೆ ಇಲ್ಲಮ್ಮ. ಅದರಲ್ಲೂ ನಮ್ಮ ಕಣ್ಣನ ಬಗ್ಗೆ ಹೇಳ್ಬೇಕಾ? ಒಂದು ಸಾರಿ ಅವನ ಮುಂದೆ ನಿನ್ನ ಪ್ರೀತಿನ ಹೇಳಿ ನೋಡು. ಅವನ ನಿಜವಾದ ಪ್ರೀತಿ ನಿನ್ನ ಮುಂದೆ ತೆರ್ಕೊಳ್ಳುತ್ತೆ. ಹೇಗೂ ನಿಧಿಗೆ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಅಲ್ಲಿ ಅವಳು ಸೆಟ್ಲು, ಇಲ್ಲಿ ನೀನು ಸೆಟ್ಲು. ನೀನು ಕರ್ಣ ಇಬ್ರು ಸಂತೋಷವಾಗಿರ್ಬೇಕಮ್ಮ. ಅದೇ ನನ್ನ ಆಸೆ. ಸರಿ ಅಂಕಲ್, ಪ್ರಯತ್ನ ಪಡ್ತೀನಿ. ನೋ ಪ್ರಯತ್ನ ಅನ್ನೋ ಮಾತೇನೇ ಇಲ್ಲ. ಡೈರೆಕ್ಟ್ ಹಿಟ್ಟು. ಸರಿ. ಆಲ್ ದಿ ಬೆಸ್ಟ್. ತಣ್ಣಗಾಗಿ ಹೋಗ್ಬಿಡುತ್ತೆ, ಕಳಿಸು ಬೇಗ. ನೀನು ನಿನ್ನ ಪ್ರೀತಿ ಬಗ್ಗೆ ಕರ್ಣನ ಹತ್ರ ಹೇಳ್ಕೊಂಡ್ರೆ ಕರ್ಣ ನಿಧಿ ಸಂಬಂಧ ಮುರಿದು ಬೀಳುತ್ತೆ. ಕರ್ಣನಿಂದ ನಿಧಿ ದೂರ ಆಗೋದಕ್ಕೆ ನೀನು ಕಾರಣ ಆಗ್ತೀಯ. ನನಗೆ ಬೇಕಾಗಿರೋದು ಅಷ್ಟೇ. ಏನ್ ಕನ್ನಡಕ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ಯಾ? ಕೈಗೆ ಸಿಗ್ತಿಲ್ಲ? ಹೌದು, ಎಷ್ಟು ಕೆಲಸ ಇದೆ ನೋಡಿ. ಆಕ್ಚುಲಿ ಲೆಟರ್ ಬರ್ದು ಮನೆಯಿಂದ ಹೇಳ್ದೆ ಕೇಳ್ದೆ ಹೋಗಿದ್ದು ನೀವು. ಅದಾದ್ಮೇಲೆ ನೀವೇ ಎಲ್ಲೂ ಸಿಗ್ಲಿಲ್ಲ. ನಾನೇನ್ ಮಾಡ್ಲಿ? ಅಂದ್ರೆ ನಾನು ಸಿಗ್ಬೇಕು ಅಂತ ಮನ್ಸಲ್ಲಿತ್ತ? ಏ ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಮಾತಿಗೆ ಹೇಳ್ದೆ ಅಷ್ಟೆ. ಯಾರ ಮನ್ಸಲ್ಲಿ ಏನಿದೆ ಅಂತ ನಮ್ಗೆ ಹೇಗಪ್ಪ ಗೊತ್ತಾಗ್ಬೇಕು?
ಹೇಳಿದ್ರೆ ತಾನೇ ಗೊತ್ತಾಗಕ್ಕೆ. ಅಂದ್ರೆ ಅಂದರೆ ನಿನಗೆ ಇಷ್ಟೊಂದು ಕೆಲಸ ಮಾಡ್ತಿದ್ಯಾ, ಆಲ್ರೆಡಿ ತುಂಬ ಲೇಟ್ ಆಗಿದೆ, ಯಾರಾದರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ನಿನ್ನ ಮನಸ್ಸಲ್ಲಿ ಅನ್ಸಿದ್ಯೋ ಇಲ್ವೋ? ಅನ್ನಿಸ್ತಿದೆ. ಅಲ್ವಾ? ನೀನು ಇದು ನನಗೆ ಹೇಳಿದ್ಯಾ? ಇಲ್ಲ ತಾನೇ? ಹಾಗೆ ಇನ್ನೂ ಏನೇನಿದೆಯೋ ಮನಸ್ಸಲ್ಲಿ, ಯಾರು ನೋಡಿದವರು? ಅಬ್ಬಬ್ಬಬ್ಬಾ, ಬಿಟ್ರೆ ಸಿಕ್ಕಾಪಟ್ಟೆ ಮಾತಾಡ್ತೀರ. ಮೊದಲು ಹೊಡಿ ನೀವು. ಅದ್ ಸರಿ, ನಿಮ್ ಕಾಲು ಸರಿ ಹೋಯ್ತಾ? ಯಾ ಇವನ ಸಿ ನಿನ್ ಟ್ರೀಟ್ಮೆಂಟ್ ಅಲ್ಲ ನಿನ್ ಟಚ್, ಐ ಮೀನ್ ನಿನ್ ಕೈಗುಣ ಚೆನ್ನಾಗಿತ್ತು ಅಂತ ಹೇಳಕ್ ಬಂದೆ ಅಷ್ಟೇ. ಎಷ್ಟು ಬೇಗ ವಾಸಿ ಆಯ್ತು ನೋಡು. ನೀನು ನನಗೆ ಹೆಲ್ಪ್ ಮಾಡಿದ್ಮೇಲೆ ನಾನು ಹಿಂಗೆ ಹೆಲ್ಪ್ ಮಾಡಿದೆ ಹೋದ್ರೆ ಸರಿ ಹೋಗುತ್ತಾ ಹೇಳು? ಈ ಕನ್ನಡಕ ಸಹಾಯಕ್ಕೆ ಈ ಚಿಲ್ಡ್ರೆ ಡಾಕ್ಟ್ರು ಸದಾ ಸಿದ್ಧ. ನೀವು ಹೆಲ್ಪ್ ಮಾಡೋದೇ ನಿಜ ಅಂದಮೇಲೆ ನಾನು ಹೇಳಿದ ಒಂದೊಂದು ಕೆಲಸನೂ ಮಾಡ್ಕೊಂಬನ್ನಿ. ಬನ್ನಿ ಹೊಡ್ರಿ. ಆ ಬಾಟ್ಲ್ ಎತ್ಕೊಡು. ಇದಾ? ಹಾ. ಬರೀ ಕನ್ನಡಕ. ಔಚ್. ಬೇಗ ಇನ್ನೊಂದ್ಸಲ ಡಿಕ್ಕಿ ಹೊಡೆದು ಬಿಡಿ. ವಾಟ್? ನಿಮ್ಗೆ ಗೊತ್ತಿಲ್ವಾ, ಒಂದ್ಸಲ ಡಿಕ್ಕಿ ಹೊಡೆದ್ರೆ ಕೊಂಬನ್ ಬಿಡುತ್ತಂತೆ. ಹೌದಾ? ಕೊಂಬೆಲ್ಲ ಬಂದ್ರೆ ನಾನೊಂಚೂರು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಬೇಗ ಇನ್ನೊಂದ್ಸಲ ಡಿಕ್ಕಿ ಹೊಡೆದು ಬಿಡಿ. ಲೇಟ್ ಮಾಡ್ಬಿಡಿ. ರೆಡಿನಾ? ಓಕೆ ಓಕೆ. 1 2 3 ಗೋ. ಡಿಕ್ಕಿ ಹೊಡೆರಿ. ಹಬ್ಬ, ನನ್ಗೀಗ ಸಮಾಧಾನ ಆಯ್ತು. ಅಂತೂ ನಿಮಗೆ ಕೊಂಬರ್ದಿರೋ ಥರ ಕಾಪಾಡಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಗೆ 2 ಕೊಂಬಿದ್ರೆ ಇಷ್ಟು ಕ್ಯೂಟಾಗಿ ಕಾಣಿಸ್ತೀರ ಗೊತ್ತಾ? ಸುಮ್ಮನೆ ಚಿಲ್ಡ್ರೆ ಡಾಕ್ಟ್ರೆ. ಸೊ ನಿಧಿ ಅವರೇ, ನಿಮ್ಮ ಹಾಬೀಸ್ ಏನು ಅಂತ ಹೇಳಲೇ ಇಲ್ಲ? ಹಾ, ಏನಿಲ್ಲ, ಜಸ್ಟ್ ಕ್ಲಿನಿಕ್ ಹೋಗೋದು, ವಾಪಸ್ ಮನೆಗೆ ಬರ್. ಮತ್ತೆ ಅವತ್ತು ನೋಡಿದ್ರೆ ಇಷ್ಟು ಉದ್ದ ಲಿಸ್ಟ್ ಕೊಟ್ರಿ. ನಾನು ಅಲ್ಲಿ ಹೋಗ್ಬೇಕು, ರಾತ್ರಿ ಆದರೆ ನಾನು ಪಾರ್ಟೀಸ್ ಹೋಗ್ತೀನಿ, ಆಮೇಲೆ ಔಟಿಂಗ್ ಹೋಗ್ತಾನೆ ಇರ್ತೀನಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು. ಅದೆಲ್ಲ ಹಾಬೀಸೇ ತಾನೆ? ಹಾ, ಇನ್ಫ್ಯಾಕ್ಟ್ ಅದು ಹಾಬಿನೇ, ಲೈಫಿನ ಒಂದು ಭಾಗ. ದಿನ ಮಾಡೋ ಕೆಲಸ ಎಲ್ಲ ಯಾರಾದರೂ ಹಾಬಿ ಅಂತ ಹೇಳ್ತಾರಾ?